ನಮಗೊಂದು ಹೋಪ್ ಲೈಟ್ ಆಗಿರೋದೇ ತಾವರೆ. ಜಾಸ್ತಿ ಮಾಡೋದು ಬೇಡ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅರೌಂಡ್ ನಾವು 20 to 30 KL ಸ್ಟಾರ್ಟ್ ಮಾಡಿದ್ದು ಬ್ರೋ. ಸೊ ಬೇಸಿಕಲಿ ವಿ ಆರ್ ಫುಡ್ಡಿ ಸರ್, ಎಲ್ಲರೂ ತಿನ್ನೋದ್ರಲ್ಲಿ ತುಂಬ ಚೆನ್ನಾಗಿರ್ತೀವಿ. ಸೊ ಇದನ್ನೇ ಮಾಡೋಣ ಅಂತ, ಗೊತ್ತಿರೋದೇ ಮಾಡೋಣ ಅಂತ ಮಾಡಿದ್ವಿ. ಪರ್ ಡೇ ನಿಮ್ಮ ಖರ್ಚುಗಳು ಏನೇನೆಲ್ಲ ಆಗುತ್ತೆ ಸರ್? ನಾವು ರಫ್ಲಿ ಅರೌಂಡ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೋದು ಅಂತಂದರೆ ಲೈಕ್ 4K ತನಕ ಮಾಡಿದ್ರೆ ನಮಗೆ 2K ಬರೀ ಇನ್ವೆಸ್ಟ್ಮೆಂಟಲ್ಲಿ ಹೋಗ್ಬಿಡುತ್ತೆ, ಇನ್ನು 2K ನಮಗೆ ಸಿಗುತ್ತೆ ಸರ್. ಆ ಥರ ಮಾರ್ಕೆಟಿಂಗ್ ಅಂತ ಏನೂ ಮಾಡಿಲ್ಲ ಜನನೇ ಸರ್ ನಮಗೆ ಮಾರ್ಕೆಟಿಂಗ್. ಅವ್ರು ಇಲ್ಲಿ ಚೆನ್ನಾಗಿದೆ ಹೋಗಿ, ಚೆನ್ನಾಗಿದೆ ಹೋಗಿ ಅಂತಲೇ ಮಾರ್ಕೆಟಿಂಗ್, ವರ್ಡ್ ಟು ವರ್ಡೇ ಮಾರ್ಕೆಟಿಂಗ್ ಆಗಿರೋದು ಜಾಸ್ತಿ. ತಾವರೆ ಏನಿದು ತಾವರೆ ಹೂವದಲ್ಲಿ ಮಾಡಿದ್ದೀರಾ ಏನಾದರೂ ಅಂತ ಕೇಳಿರೋರು ಬಂದಿದ್ದಾರೆ. ಲೈಕ್ ಇನ್ನೂ ತುಂಬ ಜನ ಸ್ಟೂಡೆಂಟ್ಸ್ ಏನೋ ಮಾಡ್ತಾರೆ, ನೋಡೋಣ ಏನಿರ್ಬೋದು ಅಂತಲೂ ಬಂದಿದ್ದಾರೆ. ಈ ಥರ ಲೈಕ್ ಒಬ್ಬೊಬ್ಬರಾಗೆ ಬಂದು ಇವಾಗ ಲೈಕ್ ವಿ ಆರ್ ಸ್ಟಾಗ್ನೆಂಟ್. ಒಂದು ಕಾನ್ಸ್ಟೆಂಟ್ ಕಸ್ಟಮರ್ಸ್ ನಮಗಿದ್ದಾರೆ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಮೇಂಟೈನ್ ಮಾಡಿದ್ದೀವಿ. ಆಲ್ ದ ಬೆಸ್ಟ್ ಸರ್. ನಿಮ್ಮ UPSC ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಂತೆ, ನಿಮ್ಮ ಕತೆ ಕೇಳ್ಕೊಂಡು ತುಂಬ ಇಷ್ಟ ಆಯಿತು, ಅದಕ್ಕೆ ಆಲ್ ದ ಬೆಸ್ಟ್.